ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ನವೆಂಬರ್ 14ರ ವಿಶ್ವ ಮಧುಮೇಹ ದಿನಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಮಧುಮೇಹದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ನ್ಯೂ ದಿಯಾ ಕೇರ್ ಸೆಂಟರ್ ಮತ್ತು ಪಾಲಿಕ್ಲಿನಿಕ್ ಹಾಗೂ ನವಾಯು ಕೇರ್ ಸೆಂಟರ್ ವತಿಯಿಂದ ಸಾರ್ವಜನಿಕರಲ್ಲಿ ಮಧುಮೇಹದ ಜಾಗೃತಿ ಕಾರ್ಯಕ್ರಮ ರೂಪಿಸಿದರು. ಈ ಬಗ್ಗೆ ಕಾರ್ಯಕ್ರಮದಲ್ಲಿ ಕೆಆರ್ ಕ್ಷೇತ್ರದ ಶಾಸಕರಾದ ಟಿ.ಎಸ್. ಶ್ರೀವತ್ಸ, ಜೂನಿಯರ್ ಆಫೀಸರ್ ಮಂಜುನಾಥ್ ರೆಡ್ಡಿ, ಮಹಾದೇವಿ ಪ್ರಸಾದ್ ಹಾಗೂ ಲಯನ್ಸ್ ಕ್ಲಬ್ ಲಯನ್ಸ್ ಸಿದ್ದೇಗೌಡ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಬಲ್ಲಾಳ್ ವೃತ್ತದಿಂದ ದಿಯಾ ಕೇರ್ ಸೆಂಟರ್ವರೆಗೂ ವಿದ್ಯಾರ್ಥಿಗಳೊಂದಿಗೆ ಸಾರ್ವಜನಿಕರಿಗೆ ಅರಿವಿನ ಜಾಥಾ ನಡೆಸಿದ್ದು, ಗಣ್ಯರಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಇವತ್ತು ನಾವು ವಿಶ್ವ ಮಧುಮೇಹ ದಿನಾಚರಣೆ ಬಂದು ನವೆಂಬರ್ 14. ಆ ಒಂದು ದಿನಾಚರಣೆಯ ಅಂಗವಾಗಿ ಇವತ್ತು ಅಂದರೆ ಶನಿವಾರ 16ನೇ ತಾರೀಕು, ನವೆಂಬರ್ 16ನೇ ತಾರೀಕು ನಾವು ನಮ್ಮ ಸಾರ್ವಜನಿಕರಿಗಾಗಿ ಮಧುಮೇಹ ಜಾಗೃತಿಗಾಗಿ ಒಂದು ವಾಕಾಥಾನ್ ಅನ್ನು ಆರ್ಗನೈಸ್ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಶಾಸಕರಾದಂತಹ ಟಿ.ಎಸ್. ಶ್ರೀವತ್ಸ ಸರ್ ಅವರು ಹಾಗೂ ಇವ್ರ ಜೊತೆಗೆ ನಮ್ಮ ಜೋನಲ್ ಆಫೀಸರ್ ಆದಂಥ ಮಂಜುನಾಥ್ ರೆಡ್ಡಿ ಅವರು ಹಾಗೂ ನಮ್ಮ ಐಲೈಫ್ನ ಮಹಾದೇವ್ ಪ್ರಸಾದ್ ಸರ್ ಅವರು, ನಮ್ಮ ಲಯನ್ ಸಿದ್ದೇಗೌಡರು, ಇವರೆಲ್ಲರೂ ಕೂಡ ಈ ಒಂದು ದಿನ ನಮಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ರು. ಡಾಕ್ಟರ್ ಶಿವಕುಮಾರ್ ಅವರು ಕೂಡ ಮತ್ತು ಮೈಸೂರಿನ ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗಿಯಾಗಿದ್ದು, ಇದೇ ಸಂದರ್ಭದಲ್ಲಿ ನಮ್ಮ ಜೊತೆ ಕೈ ಜೋಡಿಸೋದು ವಿಜಯ ವಿಠಲ ವಿದ್ಯಾಲಯದ ಸ್ಟೂಡೆಂಟ್ಸ್ಗಳು ಕೂಡ ಇದ್ರು. ವಾಸುದೇವ್ ಭಟ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ರು. ಇದ್ರ ಜೊತೆಗೆ ನಮ್ಮ ಸ್ಕೂಲ್ ಆಫ್ ನರ್ಸಿಂಗ್ ಅಂದರೆ ಸೇಂಟ್ ಜೋಸೆಫ್ ಸ್ಕೂಲ್ ಆಫ್ ನರ್ಸಿಂಗ್ನ ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ಗಳು ಕೂಡ ನಮ್ಮ ಜೊತೆ ಇದ್ರು. ಈ ಎಲ್ಲ ಪತ್ರಿಕಾ ಮಾಧ್ಯಮದವರು ನಮಗೆಲ್ಲ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಉತ್ತಮವಾಗಿ ಮೂಡಿ ಬರಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಈ ಒಂದು ಸಂದರ್ಭದಲ್ಲಿ ವಿಶೇಷತೆ ಏನು ಅಂತಂದರೆ, ಮಧುಮೇಹಕ್ಕೆ ನಾವು ಯೂಸ್ ಮಾಡುವಂತಹ ಇನ್ಸುಲಿನ್ ಅನ್ನ ಕಂಡಿಡಿದಂತಹ ಫೆಡ್ರಿಕ್ ಬ್ಯಾಂಟಿಂಗ್ ಎಂಬುವರ ಜನ್ಮದಿನ. ಈ ಒಂದು ಜನ್ಮದಿನವನ್ನು ನವೆಂಬರ್ 14ರಂದು ಪ್ರತಿ ವರ್ಷ ನಾವು ವಿಶ್ವ ಮಧುಮೇಹ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಈ ವ್ಯಕ್ತಿಯ ಜನ್ಮದಿನ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಅವರು ಅಷ್ಟು ಅದ್ಭುತವಾದಂತಹ ಇನ್ನೋವೇಷನ್ ಮಾಡಿದ್ರು ಕೂಡ ಕೊನೆಗೆ ಅವರು ಅದನ್ನ ಪೇಟೆಂಟ್ನ ಸೇಲ್ ಮಾಡಿದ್ದು ಕೇವಲ $1 ಅಂತ ಮೇರು ವ್ಯಕ್ತಿತ್ವದ ವ್ಯಕ್ತಿ ತಾನು ಕಂಡಿಡಿದನ್ನ ಸಮಾಜಕ್ಕೋಸ್ಕರ ಕೊಟ್ಟಂತವ್ರು. ಈ ನಿಟ್ಟಿನಲ್ಲಿ ಅವರನ್ನ ಪ್ರಪಂಚದ ಪ್ರತಿ ಮೂಲೆಯಲ್ಲೂ ನಾವು ವಿಶ್ವ ಮಧುಮೇಹ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಧುಮೇಹ ಅನ್ನೋದು ಇವತ್ತು ಪ್ರತಿಯೊಂದು ಮನೆಯ ಸಮಸ್ಯೆಗಳಾಗ್ಬಿಟ್ಟಿದೆ. ಭಾರತ ಒಂದರಲ್ಲಿ ಸುಮಾರು 10 ಕೋಟಿಗೂ ಅಧಿಕ ಮಧುಮೇಹಿಗಳಿದ್ದಾರೆ. ಪ್ರಪಂಚದಾದ್ಯಂತ 54 ಕೋಟಿಗೂ ಅಧಿಕ ಮಧುಮೇಹಿಗಳಿದ್ದಾರೆ. ಈ ನಿಟ್ಟಿನಲ್ಲಿ ಮಧುಮೇಹದ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದ್ರು ನಾವು ಕಮ್ಮಿನೇ. ಹಾಗಾಗಿ ನಾವು ಪ್ರತಿ ವರ್ಷ ಪೂರ್ತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಶಾಲೆಯಲ್ಲಿ ಎಜುಕೇಶನ್ ಕೊಡ್ತಕ್ಕಂಥದ್ರಿಂದ ಹಿಡಿದು ನಮ್ಮ ರೆಗ್ಯುಲರ್ ಹೆಲ್ತ್ ಚೆಕಪ್ಗಳು ಕೂಡ ಫ್ರೀಯಾಗಿ ಹಲವಾರು ವರ್ಷ ಪೂರ್ತಿ 100 ಕ್ಯಾಂಪ್ಗಳನ್ನು ಮಾಡ್ತಾ ಬಂದಿದ್ದೇವೆ. ಈ ದಿನ ನಮಗೆ ಒಂದು ಮಧುಮೇಹದ ಹಬ್ಬವಾಗಿ ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋ ಕಾರಣದಿಂದ ಸುಮಾರು 350ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಇವತ್ತು ನಮ್ಮ ವಿಶ್ವ ಮಧುಮೇಹ ದಿನಾಚರಣೆಯ ಅಂಗವಾಗಿ ಜಾಥಾವನ್ನು ನಡೆಸಿಕೊಟ್ರು. ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ಸಂದರ್ಭದಲ್ಲಿ ನಾವು ಅತಿ ಉತ್ತಮವಾದ ಒಂದು ಮಧುಮೇಹ ನಿಯಂತ್ರಣ ಹೊಂದಂಥವರಿಗೆ ಮಧುಮೇಹದ ರಾಯಭಾರಿ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ ಪ್ರತಿ ವರ್ಷ. ಈ ವರ್ಷನೂ ಕೂಡ ಅದು ನಡೀತಾ ಇದೆ. ಇದ್ರ ಜೊತೆಗೆ ವರ್ಷವಿಡೀ ಮಧುಮೇಹದ ನಿಯಂತ್ರಣ ಇದ್ದವರಿಗೆ ಬೆಸ್ಟ್ HbA1c ಚಾಂಪಿಯನ್ಸ್ ಅವಾರ್ಡ್ ಕೂಡ ಕೊಡ್ತಾ ಇದ್ವಿ. ಹಲವಾರು ಕಲ್ಚರಲ್ ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ನ್ಯೂ ಡಯಾ ಕೇರ್ ಸೆಂಟರ್, ನವಾಯು ಕೇರ್ ಹಾಗೂ ನವಾಯು ಫೌಂಡೇಶನ್ ವತಿಯಿಂದ ನಮ್ಮ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಗೆ ಈ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಅವಿನಾಶ್ ಅವರು ಮತ್ತು ಆರ್ಯನ್ ಅವರು ಕೂಡ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಲಯನ್ಸ್ ಸಂಸ್ಥೆಯ ಹಲವಾರು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿದ್ದರು. ಅವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಲೋ, ನಮಸ್ಕಾರ. ನಾನು ನಿಮ್ಮ RJ ಅವಿನಾಶ್. ಇವತ್ತು ನ್ಯೂ ಡಯಾ ಕೇರ್ ಮತ್ತು ನವಾಯು ಫೌಂಡೇಶನ್ ವತಿಯಿಂದ ಒಂದು ವಾಕಥಾನ್ ಆರ್ಗನೈಸ್ ಮಾಡಿದ್ದಾರೆ ಆನ್ ದಿ ಒಕೇಶನ್ ಆಫ್ ವರ್ಲ್ಡ್ ಡಯಾಬಿಟಿಸ್ ಡೇ. ಅವತ್ತು ಚಿಲ್ಡ್ರನ್ಸ್ ಡೇ ಇದ್ದಿದ್ದರಿಂದ ಇವತ್ತು ವೀಕೆಂಡಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಶ್ರೀ ಜಯಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸಿನ ಪ್ರಾಂಶುಪಾಲರಾಗಿರುವಂಥ ಶ್ರೀವತ್ಸ ಸರ್ ಅವರು ಆಗಮಿಸಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಾವು ಆಗಮಿಸಿರೋದು ಭಾಳ ಸಂತೋಷ ಆಯಿತು. ತಾವು ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್ ಈ ಒಂದು ಸಂದರ್ಭದಲ್ಲಿ? ನೀವು ನಾನು ಕರೆದಿರೋದು ನನಗೊಂದು ಭಾಳ ಅದೃಷ್ಟ ಅಂತ ಹೇಳ್ತೀನಿ. ನಾನು ವರ್ಲ್ಡ್ ಡಯಾಬಿಟೀಸ್ ಡೇ ಸುಮಾರು ಹೇಳಬೇಕು ಅಂತಂದರೆ, ನಾನು ಹಳೆ ಸ್ಕೂಲ್ನಲ್ಲಿದ್ದಾಗ LKG ಮಗುಗೆ ಟೈಪ್ 2 ಡಯಾಬಿಟಿಸ್. ಅವ್ರ ಮದರು ಡೈಲಿ ಬಂದು ನಮ್ಮ ಸ್ಕೂಲ್ನಲ್ಲಿ ಕೂತ್ಕೊಂಡು ಪಾಪ ಪ್ರತಿ 1 hour ಇಂಜೆಕ್ಷನ್ ಕೊಡಬೇಕು ಅಂತಕ್ಕಂಥದ್ದು.
ಯಾತಕ್ಕೆ ಈ ಥರ ಆಗ್ತಾಯಿದೆ? ಡಯಾಬಿಟೀಸ್ ಇವಾಗ ಎಲ್ಲರೂ ಹೇಳ್ತಾರೆ ಡಯಾಬಿಟೀಸ್ನ ಜೊತೆಗೆ ಬಂದ್ಬಿಡುತ್ತೆ ಅಂತ ಬಟ್ ಅದು ಎಂಥ ಕಾಯಿಲೆ, ಎಲ್ಲ ಕಾಯಿಲೆಗಿಂತ ಮಹಾಶತ್ರು ಕಾಯಿಲೆ ಅಂದರೆ ಡಯಾಬಿಟೀಸ್. ಯಾಕಂದರೆ ಯಾವುದೇ ಒಂದು ಆಹಾರದಲ್ಲಿ ತುಂಬಾ ಕಂಟ್ರೋಲು, ತುಂಬಾ ಸ್ಟ್ರಿಕ್ಟು, ಆಮೇಲೆ ಬರ್ತಾ ಏನು ಗಾಯ ಆಗೋಂಗಿಲ್ಲ, ಏನೂ ಆಗೋಂಗಿಲ್ಲ. ಚಿಕ್ಕ ಮಕ್ಕಳಿಗೆಲ್ಲ ಇವತ್ತು ಬರ್ತಾ ಇರ್ತಕ್ಕಂಥ ತುಂಬ ಆತಂಕಕಾರಿ ಬೆಳವಣಿಗೆ. ಎಲ್ಲದಕ್ಕಿಂತ ಹೆಚ್ಚು ಕಾರಣ ಅದಕ್ಕೇನೆಂದರೆ ಆಹಾರದ ಒಂದು ಇದರಲ್ಲಿ. ಸೊ ಮನೆಯಲ್ಲಿ ಇರ್ತಕ್ಕಂಥ ಆಹಾರಗಳು, ನಾನು ಹೇಳ್ತಕ್ಕಂಥ ಇಷ್ಟೇ, ಈ ವರ್ಲ್ಡ್ ಡಯಾಬಿಟೀಸ್ ಡೇ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಆ ಉತ್ಪಾದನೆ ಮಾಡ್ತಕ್ಕಂಥ ಆಹಾರವನ್ನೇ ಬಳಸಿ, ಹೊರಗಡೆ ಆಹಾರವನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂದರೆ ಅದರಿಂದ ಭಾಳಷ್ಟು ಡಯಾಬಿಟೀಸ್ಗೆ ಇವತ್ತು ಎಫೆಕ್ಟ್ ಆಗ್ತಾಯಿದೆ. ಮೊದಲೆಲ್ಲ ದೊಡ್ಡವ್ರು ಬರ್ತಾಯಿತ್ತು 60 ವಯಸ್ಸು ಆದವ್ರಿಗೆ, ಈಗ ಚಿಕ್ಕ ಮಕ್ಕಳಿಗೆ ಬರ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಆತಂಕಕಾರಿ ಇದು. ಅದಕ್ಕೆ ನೋಡಿ ನೀವು ಆಯುಸ್ಸು ಕೂಡ ಕಮ್ಮಿ ಆಗ್ತಾಯಿದೆ. ಈಗ ಮೊದಲಿನ ಥರ 120 ಎಲ್ಲ ಬದುಕೋಕ್ಕಾಗ್ತಾಯಿಲ್ಲ. ಈಗ 60 ವರ್ಷ 50 ವರ್ಷ ಆಗೋಂಗಿಲ್ಲ ಅವ್ರಿಗೆಲ್ಲ ಡಯಾಬಿಟಿಸ್ ಬಂದು ಡಯಾಬಿಟಿಸಿಂದ ಹೋಗಿರ್ತಕ್ಕಂಥದ್ದು ಆಗ್ತಾಯಿದೆ. ಇದೊಂದು ನಿಜವಾಗ್ಲೂ ಒಂದು ತುಂಬ ಒಳ್ಳೆ ಅವೇರ್ನೆಸ್ ಕಾರ್ಯಕ್ರಮ ಇದಾಗಲೇಬೇಕು. ಇವತ್ತು ವಾಕಥಾನ್ ಮಾಡ್ತಾಯಿದ್ದೀರಿ ನವಾಯು ಫೌಂಡೇಶನ್ ಮತ್ತು ನಮ್ಮ ನ್ಯೂ ಡಯಾಕೇರ್ ಆ್ಯಂಡ್ ಪಾಲಿಕ್ಲಿನಿಕ್ ಕಡೆಯಿಂದ ಒಂದು ಒಳ್ಳೆ ಅವೇರ್ನೆಸ್. ಶ್ರೀವತ್ಸ ಸರ್ ಅವರು ಕೂಡ ಇವತ್ತು ಬಂದು ಇನಾಗ್ರೇಟ್ ಮಾಡಿದ್ದಾರೆ. ಆಮೇಲೆ ದೊಡ್ಡ ವ್ಯಕ್ತಿಗಳೆಲ್ಲ ಇವತ್ತು ಬಂದಿದ್ದಾರೆ, ಡಾಕ್ಟರ್ಸ್ ಬಂದಿದ್ದಾರೆ. ನಿಜವಾಗ್ಲೂ ಎಲ್ಲರಿಗೂ ಕೂಡ ಅವೇರ್ನೆಸ್ ಆಗಲೇಬೇಕಿದು. ಇವತ್ತಿಗೆ ನಾವೇನಾದರೂ ಈ ಆಹಾರ ಬದಲಾವಣೆ ನಾವು ಮಾಡಿಕೊಳ್ಳದೆ, ನಮ್ಮ ಆಹಾರ, ನಮ್ಮ ಸಾತ್ವಿಕ ಆಹಾರ, ಅದಕ್ಕೆ ಭಾಳಷ್ಟು ಗಮನ ಕೊಟ್ಟು ಸ್ಟ್ರೆಸ್ ಫ್ರೀ ಮಾಡಿಕೊಂಡು, ಇದಕ್ಕೆ ಡಯಾಬಿಟಿಸ್ ಬರೋದಕ್ಕೆ ಬರೀ ಆಹಾರ ಒಂದೇ ಕಾರಣ ಆಗಲ್ಲ, ಹಲವಾರು ಕಾರಣಗಳು. ಇವತ್ತು ಸ್ಟ್ರೆಸ್ ಅಂತಕ್ಕಂಥದ್ದು 3ನೇ ಕ್ಲಾಸ್ ಮಗು ಹೇಳುತ್ತೆ ನಂಗೆ ಸ್ಟ್ರೆಸ್ಸು ಅಂತ. ನನಗೆ ಕಾಲೇಜ್ ಹೋಗೋರ್ಗೂ ಸ್ಟ್ರೆಸ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಅಂದರೆ ಆ ಮಟ್ಟಕ್ಕೆ ಇವತ್ತು ಎನ್ವಿರಾನ್ಮೆಂಟ್ ಬೆಳೀತಾ ಇದೆ. ನಿಜವಾಗ್ಲೂ ಫ್ರೀ ಮೈಂಡಾಗಿರಿ, ದೇವರ ಧ್ಯಾನ ಮಾಡಿ, ಅದು ಭಾಳ ಇಂಪಾರ್ಟೆಂಟು. ಪೀಸ್ ಆಫ್ ಮೈಂಡ್ ಬರಬೇಕು ಅಂದರೆ ಎಲ್ಲವೂ ಅವನೇ ಕಾರಣ ಅಂತ ಹೇಳ್ಬಿಟ್ಟು ಅದಕ್ಕೆ ಕೊಟ್ಟು ಎಜುಕೇಷನ್ನಲ್ಲಿ ಮುಂದುವರಿರಿ. ಆಹಾರ ಬದಲಾವಣೆ ಒಳ್ಳೆ ಆಹಾರನ ಬದಲಾವಣೆ ಮಾಡ್ಕೊಳ್ಳಿ. ಆಮೇಲೆ ವಾಕ್ ಮಾಡಿ ಡೈಲಿ, ತುಂಬ ಇಂಪಾರ್ಟೆಂಟ್ ಅದು. ಎವ್ರಿಡೇ ಈಗ ಹೇಳಿದ್ರು 45 ಮಿನಿಟ್ಸ್ ಎವ್ರಿಡೇ ವಾಕ್ ಮಾಡಲೇಬೇಕು. ಅದರಲ್ಲೂ ಮಾರ್ನಿಂಗ್ ಸೆಷನ್ ವಾಕ್ ಮಾಡಿ. ಚಿಕ್ಕ ಮಕ್ಕಳಿಂದ ಹಿಡಿದುಕೊಳ್ಳಿ. ಇದು ವಾಕ್ ಅಂತಕ್ಕಂಥದ್ದು ಏನೋ ವಯಸ್ಸಾದವ್ರು ಮಾತ್ರ ಹೋಗಬೇಕು ಅಂತಲ್ಲ, ಚಿಕ್ಕ ಮಕ್ಕಳಿಂದ ಎಲ್ಲರೂ ವಾಕ್ ಮಾಡಿ. ಮನಸ್ಸನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಪೀಸ್ಫುಲ್ ಆಗಿರಿ. ಇದು ಈ ಡಯಕ್ಕೆ ಮತ್ತು ವರ್ಲ್ಡ್ ಡಯಾಬಿಟಿಸ್ ಡೇನ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ಶ್ರೀವತ್ಸ, ಶ್ರೀ ಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್, ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರ್ತಕ್ಕಂಥ, ಮೊದಲು ಅರಸು ಬೋರ್ಡಿಂಗ್ ಸ್ಕೂಲ್ ಅಂತ ಇತ್ತು, ಈಗ ಅದನ್ನೇ ಶ್ರೀ ಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್ ಆಗಿದೆ. ಓಕೆ, ಬನ್ನಿ ಎಲ್ಲರೂ ಕೂಡ ಈ ಒಂದು ಡಯಾಬಿಟಿಸ್ ಇದರಲ್ಲಿ ವಿ ವಿಲ್ ಫೈಟ್ ಅಗೇನ್ಸ್ಟ್ ದಿ ಡಯಾಬಿಟಿಸ್. ಥ್ಯಾಂಕ್ ಯು ಸೋ ಮಚ್.